ನಮಸ್ಕಾರ. ಈ ನಿಮ್ಮ ಶುಕ್ರದಶಮಿ ಆರ್ಥೋಡಾಕ್ಸ್ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬರದ ನಾಡಿನಲ್ಲಿ ಬಿಸಿಲ ಬೇಗೆಯಿಂದ ಬಸವಳಿದ ಜನತೆಗೆ ಎಲ್ಲಿಲ್ಲದ ಸಂಭ್ರಮ. ನೀರು ನೋಡಲು ಕಿಕ್ಕಿರಿದು ಬಂದ ಜನತೆ. ವಿವಿಧ ಜನಪ್ರತಿನಿಧಿಗಳು ಭೇಟಿ. ಜಗಳೂರು ಪಟ್ಟಣದ ಕೆರೆಗೆ 57 ಕೆರೆ ನೀರು ತುಂಬಿಸುವ ಯೋಜನೆಯಡಿಯಲ್ಲಿ ಪ್ರಾಯೋಗಿಕವಾಗಿ ಕೆರೆಗೆ ನೀರು ಬಿಟ್ಟ ಸ್ಥಳಕ್ಕೆ ಹಾಲಿ ಶಾಸಕ ಬಿ ದೇವೇಂದ್ರಪ್ಪ, ಮಾಜಿ ಶಾಸಕರುಗಳಾದ ಎಚ್.ವಿ. ರಾಜೇಶ್, ಎಸ್.ವಿ. ರಾಮಚಂದ್ರಪ್ಪ ಭೇಟಿ ನೀಡಿ ಸಿಹಿ ತಿನಿಸಿ ಸಂಭ್ರಮಿಸಿದರು. ಚಿಮ್ಮುವ ನೀರನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು. ನಾವೆಲ್ಲ ವಿಷಯಕ್ಕೂ ಅಭಿವೃದ್ಧಿ ಹಿಂದಿನ ಸರ್ಕಾರ ಯಡಿಯೂರಪ್ಪರು ಮಾಡಿಕೊಟ್ರು. ಸಿದ್ದರಾಮಯ್ಯವರಿಗೆ ಪ್ರಪೋಸಲ್ ಮಾಡಿಸಿದ್ವಿ. ನಮ್ಮ ಕಾಲದಲ್ಲಿ ಹಣ ಬಂತು, ಟೆಂಡರ್ ಆಯ್ತು, ಕೆಲಸ ಆಯ್ತು, ದೇವನಹಳ್ಳಿಗೆ ನೀರು ಬಂತು. ನಾವು ಹೇಳಕ್ ಬಯಸ್ತಾ ಇದ್ದೀವಿ, ನಿಜವಾಗ್ಲೂ ಬಹಳ ಸಂತೋಷ. ಮೊನ್ನೆ ನಾವು ಸಿರಿಗೆರೆ ಜಗದ್ಗುರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿ ಒಬ್ಬ ಇವ್ರ KNN ನಮ್ಮ MD ಗುಂಗಿ ಅವರು ಒಂದು ಮಾತು ಹೇಳಿದ್ರು. ಎಷ್ಟು ಚಂದ ಹೇಳಿದ್ರು ಅಂದ್ರೆ, ಒಂದು ಮಗು ಹುಟ್ಟಿರ್ತದೆ, ಆ ಮಗು ಯಾರಂಗೈತೆ ತವ್ರ ಮನೆಯವ್ರ ಕಡೆಗೆ ಇದೆಯೋ ಅಥವಾ ಕೊಟ್ಟ ಮನೆಯವ್ರ ಕಡೆಗೆ ಐತೆ ಅಂತ ಕೇಳಿದ್ರೆ, ಆ ಮಗು ಇಂಥರ ಮನೆಗೆ ಐತೆ ಅಂದ್ರೆ ಒಬ್ರಿಗೆ ಬೇಸರ ಆಗ್ತದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಮಗು ತವ್ರ ಮನೆಯವ್ರ ಕಡೆಗೆ ಇದೆ, ಅದಾದ್ಮೇಲೆ ಬಣ್ಣ ಕೊಟ್ಟ ಮನೆಯವ್ರಿಗಿದೆ. ಹೀಗೆ ಯಾರ್ಯಾರು ಯಾವ ಕಾಲದಲ್ಲಿ 4 ಮುಖ್ಯಮಂತ್ರಿಗಳನ್ನು ಕಂಡಿದೆ, ಶಾಸಕರುಗಳನ್ನು ಕಂಡಿದೆ. ನಾಯಕನಟಿ ಗುರು ತಿಪ್ಪೇರುದ್ರ ಸ್ವಾಮಿ ಹೇಳ್ತಾರೆ, ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ. ಯಾರ್ಯಾರ ಪ್ರಮಾಣದಲ್ಲಿ ಎಷ್ಟೆಷ್ಟು ಶ್ರಮ ಇತ್ತೋ ಅವ್ರಿಗೆ ನಿಜವಾಗ್ಲೂ ಎಲ್ಲರಿಗೆ ಅದು ಸಿಗಲಿ. ತ್ರಿಮೂರ್ತಿಗಳ ಸಂಗಮ, ದೇವರುಗಳಿಗೆ ತ್ರಿವೇಣಿ ಸಂಗಮ. ಅಲ್ಲಿ ಹೇಳಿದ್ವಿ, ಈ ವಿಷಯದಲ್ಲಿ ಯಾರ್ಯಾರ ಪರಿಶ್ರಮ ಎಷ್ಟೆಷ್ಟಿದೆಯೋ ಖಂಡಿತವಾಗ್ಲೂ ಅವ್ರವ್ರ ಪರಿಶ್ರಮ ತಕ್ಕಂತೆ ಎಲ್ಲರಿಗೂ ಫಲ ಸಿಗಲಿ. ಆದರೆ ನಮ್ಮ ಉದ್ದೇಶ ಒಂದು, ಜಗದ್ಗುರು ಕನಸು ಒಂದು. ಹಾಗಾಗಿ ಏನಿದು ಬಹುದಿನದ ಕನಸು ನಂಜುಂಡಪ್ಪ ವರದಿ ಪ್ರಕಾರ ಏನು ಒಂದು ಹಿಂದುಳಿದಿತ್ತೋ ಅದು ಬಹುದಿನಕ್ಕೆ ಈಡೇರಿದೆ. ಹಾಗಾಗಿ ಕೇವಲ ನಮ್ಮ ಮೂವರಿಗೆ ಅಲ್ಲ, ಇಡೀ ನಮ್ಮ 2 ಲಕ್ಷ ಮತದಾರರು ಇವತ್ತು ಸ್ವರ್ಗ ಒಂದು ಗೇಣಿದೆ ಅಂತ ವ್ಯವಸ್ಥೆಯನ್ನು ಸಿರಿಗೆರೆ ಜಗದ್ಗುರು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮ್ಮ ಕನಸು ನನಸಾಗ್ಲಿ. ಆಮೇಲೆ ಅದರ ಪೂರ್ಣತೆಯನ್ನ, ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲಿನೂ ಸಹ ಅದು ದುರುಪಯೋಗ ಆಗದಂಗೆ ಅದರ ಮೌಲ್ಯನ ಅರ್ಥ ಬಿಟ್ಟು ಯಾವ ಉದ್ದೇಶಕ್ಕಿದೆಯೋ ಆ ಉದ್ದೇಶ ಈಡೇರಲಿ ಅಂತಕ್ಕಂಥ ಒಂದು ಸಂದೇಶವನ್ನು ತುಂಬ ಹೃದಯದಿಂದ ನಾವೆಲ್ಲ ಒಟ್ಟಾಗಿ ಹೇಳಕ್ ಬಯಸ್ತದೆ. ಇದಕ್ಕಿಂತ ಸಂತೋಷದ ದಿನ ಇಲ್ಲ. ನಾವೆಲ್ಲ ಪುಣ್ಯವಂತರು. ಮುಂದೆ ಇನ್ನೂ 3 ಯೋಜನೆಗಳಿದ್ದಾವೆ, ಅವು ಸಹ ಬರೋದ್ರಲ್ಲಿ ದೂರ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಕನಸು ಅಭಿವೃದ್ಧಿಯ ನಮ್ಮ ಚಿತ್ತ ಅಭಿವೃದ್ಧಿಯ ಕಡೆಗೆ ಅನ್ನಂತ ಮಾತು ಹೇಳಕ್ ಬಯಸ್ತಿದ್ವಿ. ಇನ್ನು ಮುಂದಿನ ದಿನದಲ್ಲಿ ಎಲ್ಲ ಕೆರೆಗೆ ನೀರು ಬರೋಣ. ನಾಳೆ ಸೋಮವಾರ ಜಗದ್ಗುರುಗಳು ಬರೋಕ್ಕೆ ನಮಗೆ ಕರೆದಿದ್ದಾರೆ ಸಾಹೇಬ್ರೆ. ಸೋಮವಾರ ದಿನ ಹೋಗ್ಬಿಟ್ಟು ಅವರು ಮುಂದೊಂದು ದಿನ ಇಲ್ಲಿಗೆ ಪ್ರವಾಸ ಕೊಡ್ತಾರೆ. 3 ಮುಗಿಸ್ಕೊಂಡು ಪ್ರವಾಸದ ದಿನವನ್ನ ಮಳೆ ನಂತರ ಒಂದು ಕಡೆ ಹೋಗುತ್ತೆ ಬರಕ್ಕೆ ಹೇಳಿದ್ದಾರೆ. ಅಣ್ಣರಿಗೆ ತಾವು ಬಂದಿದ್ವಿ. ಹಾಗಾಗಿ ಈ ವಿಷಯನ ನಾವೆಲ್ಲ ಪಕ್ಷಾತೀತವಾಗಿ ಅಭಿವೃದ್ಧಿ ಕಡೆ ನಾವೆಲ್ಲ ಮಾಡೋಣ ಅನ್ನೋಕ್ಕೆ ಹೇಳ್ತಾರೆ. ತುಂಬ ಸಂತೋಷ ಆಗ್ತದೆ. ನಿಜವಾಗ್ಲೂ ಜಗಳೂರು ಜನ ತುಂಬ ಅದೃಷ್ಟವಂತರು. ಇನ್ನು ಮುಂದೆ ಆದರೂ ನಮ್ಮ ಪವಣಿ ನೀರಿನ ದಾಹ ತೀರ್ಲಿ ಅಂತೇಳಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ, ನನ್ನ ಕ್ಷೇತ್ರ ಪರವಾಗಿ ಶಾಸಕನಾಗಿ ಎಲ್ಲ ಸರ್ಕಾರಗಳಿಗೆ ಅವತ್ತಿನ ಕಾಲದಲ್ಲಿ ನಮಗೆ ಸಪೋರ್ಟ್ ಮಾಡಿದಂಥ ರೈತ ಇರ್ಬೋದು, ನೌಕರ ವರ್ಗ ಇರ್ಬೋದು, ಇಲಾಖೆ ಇರ್ಬೋದು, ಇಂಜಿನಿಯರು, ಗುತ್ತಿಗೆದಾರ ಮತ್ತು ಎಲ್ಲ ರಾಜಕಾರಣಿಗಳು ಎಲ್ಲರಿಗೂ ನಿಜವಾಗ್ಲೂ ಕೀರ್ತಿ ಸಲ್ಲ ಅಂತೇಳಿ ನನಗೆ ಇವತ್ತು ಸಂದರ್ಭ ಬಹಳ ಸಂತೋಷವಾಗಿ ಹೇಳಕ್ಕೆ ನಾನು ಬಯಸ್ತೀನಿ. ಕೆಲಸ ಮಾಡಿದ್ವಿ. ಆಮೇಲೆ ರಸ್ತೆನೂ ಅದು ಏನೇನು ಅಗಲೀಕರಣ ಆಯಿತು. ಆಮೇಲೆ ರಾಮಚಂದ್ರಪುರ ಆಮೇಲೆ ಮತ್ತೆ ಸ್ವಲ್ಪ ವಾಕಿಂಗ್ ಪಾಸ್ ಮಾಡಿದ್ವಿ. ಹಾಗಾಗಿ ಇವತ್ತು ನಮಗೆ ಬಹಳ ಸಂತೋಷ ಆಗಿದೆ. ಇವತ್ತು ಈಗಿನ ಶಾಸಕರು ದೇವೇಂದ್ರಪ್ಪ ಇದ್ದಾರೆ,
ಮಾಜಿ ಶಾಸಕರು ಮತ್ತು ನಾವು ರಾಮಚಂದ್ರಪ್ಪ ನಾವು ಇದ್ದೀವಿ. ಅಂದ್ರೆ ಈ ಕೆರೆ ಮುಂದೆ ಎಲ್ಲರೂ ಸಹಕಾರ ಇದೆ ಇಲ್ಲಿ. ಮೊಟ್ಟಮೊದಲನೇದಾಗಿ ನಾವು ಶಾಸಕರಿದ್ದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರಿದ್ದಾಗ ಎಂ ಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ರು. ಅವಲ್ಲ ಈ ಕಾಲದಲ್ಲಿ ಏನು ಅವತ್ತು 2 ಯೋಜನೆಗಳಿವು, ಒಂದಲ್ಲ ಅವಳೇ ಯೋಜನೆ ಭರಮಸಾಗರ ಮತ್ತು ನವಲಗುಂದ ಕೆರೆ, ಜಗಳೂರು ತಾಲೂಕು 46 ಕೆರೆಗೆ ಮೊದಲನೇದಾಗಿ ಪ್ರಥಮಾಂತದಲ್ಲೇ ಒಂದು ಇದು ಕೊಟ್ಟಿತ್ತು, DPR ಆಗಿತ್ತು. ಅದ ನಂತರ ನಮಗೆ ಅರಸೀಕೆರೆ ಭಾಗದ 9 ಕೆರೆ ತಗೊಂಡು ನಾವು ಇವತ್ತು 57 ಕೆರೆ ಆಗಿತ್ತು. 46 ಕೆರೆ ನಮ್ಮ ಜಗಳೂರು ತಾಲೂಕು 22 ಪಂಚಾಯತ್ನಲ್ಲಿ 40 ಕೆರೆ ಇದಾವೆ. ಅವು ಜಿಲ್ಲಾ ಪಂಚಾಯತಿ ಕೆರೆ ಇದಾವೆ ಮತ್ತು ಮೈನಾ ಇರಿಗೇಷನ್ ಕೆರೆ ಇದಾವೆ. 46 ಕೆರೆಗೆ ಈಗ ಒಂದು 6 ಕೆರೆ ಬಿಟ್ಟಿದ್ದೀವಿ. ಯಾವುದು ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಅವತ್ತು ಓವರ್ಲ್ಯಾಪ್ ಆಗೋದು ಬೇಡ. ನಾವಿದ್ದಾಗ ಪ್ಲಾನ್ DPR ಮಾಡಿಸಿದಾಗ ಭದ್ರಾ ಮೇಲ್ದಂಡೆ ಯೋಜನೆ ಅವತ್ತು ಅದನ್ನು DPR ಮಾಡ್ಬೇಕಾದ್ರೆ ನಮ್ಮ ಏನು ಸಂಗೇನಹಳ್ಳಿ, ಜಮ್ಮಾಪುರ, ಬಿದಿರಿಕೆರೆ, ನಿಟ್ಟೂರು ಇತ್ತು, ಜಗಳೂರು ಇತ್ತು, ಭರಮ ಸಮುದ್ರ ಇತ್ತು. ಈಗ 2 ಯೋಜನೆಗೆ ಸೇರಿದೆ ಜಗಳೂರು, ಭದ್ರಾ ಮೇಲ್ದಂಡೆ ಸೇರಿದೆ, ಕೆರೆ ಸೇರಿದೆ. ಹಾಗಾಗಿ 6 ಕೆರೆ ಬಿಟ್ಟಿದೆ. 6 ಕೆರೆ ಭದ್ರಾ ಮೇಲ್ದಂಡೆ ಅಚ್ಚುಕಟ್ಟು ಆಗೋದ್ರಿಂದ ಆ ಕೆರೆನ ಆ ಯೋಜನೆಯಲ್ಲಿ ತುಂಬಿಸತಕ್ಕಂಥ ಒಂದು ದಿನ ಆಗ್ತದೆ. ಏನೀಗ ನಮ್ಮಲ್ಲಿರ್ತಕ್ಕಂಥದ್ದು 46 + 9 57 ಕೆರೆ ಆಗುತ್ತೆ. ಈಗಾಗಲೇ ಆ ಕೆಲಸ ಆಗಿದೆ. ಇದರಲ್ಲಿ ಎಲ್ಲಾದ್ರೂ ಇದಿದೆ, ಏನು ಪಾತ್ರಗಳಿದಾವೆ. 3 ಮುಖ್ಯಮಂತ್ರಿಗಳ ಪಾತ್ರ ಇದೆ. ಸಿದ್ದರಾಮಯ್ಯನವರು ಇದೇನು ಅಂದ್ರೆ ಇದು 57 ಕೆರೆಗಳ ಒಂದು ಕೂಸು ಅಂದ್ರೆ ತಳಬಾಳು ಉಳುಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಸಮಾರಂಭಕ್ಕೆ ಬಂದಾಗ ತಳಬಾಳು ಗುರುಗಳ ಒಂದು ಏನು ಅವ್ರದ್ದು ಅವ್ರಿಗೆ ಹೇಳಿಸಿ ಈ ಯೋಜನೆಯನ್ನ ಒಂದು ಬಜೆಟ್ನಲ್ಲಿ ಪ್ರಪ್ರಥಮವಾಗಿ ತಿಳ್ಕೊಳ್ಳಿ. ಪ್ರಪ್ರಥಮವಾಗಿ ಜಗಳೂರು ತಾಲೂಕಿನಲ್ಲಿ ಯಾವ್ದಾದ್ರು ಯೋಜನೆ ಬಜೆಟ್ನಲ್ಲಿ ಸೇರಿದ್ರೆ 2015ರಲ್ಲಿ ಬಜೆಟ್ ಆಗಿರ್ತಕ್ಕಂಥ ಆ ಬಜೆಟ್ನಲ್ಲಿ 650 ಕೋಟಿ ರೂಪಾಯಿಗೆ 250 ಕೋಟಿಯನ್ನ ಇವತ್ತು ಅವತ್ತು ಇದಕ್ಕೆ 250 ಕೋಟಿ, ಭರಮಸಾಗರ 45 ಕೆರೆಗೆ 250 ಕೋಟಿ, ಒಟ್ಟು 500 ಕೋಟಿಯನ್ನ ಒಂದು ಬಜೆಟ್ನಲ್ಲಿ ಅದು ಬಂದಿದೆ. ಬಜೆಟ್ನಲ್ಲಿದೆ, ಟಿವಿಯಲ್ಲಿ ಬಂದಿದೆ, ಎಲ್ಲ ಬಂದಿದೆ. 40 ದಾಖಲೆಗಳಿದ್ದಾವೆ. 46 ಕೆರೆಗೆ ಯೋಜನೆಗೆ ಜಗಳೂರು ತಾಲೂಕಿಗೆ 250 ಕೋಟಿಯನ್ನ ಈ ಬಜೆಟ್ನಲ್ಲಿ ಕೊಟ್ಟಿದ್ದೀವಿ ಅಂತ ಇಲ್ಲಿ ಮತ್ತು ಭರಮಸಾಗರ 2 ಆಗಿದೆ. ಅವಳಿ ಯೋಜನೆ ಇದು ಅವಳಿ ಯೋಜನೆಗೆ ಪರಮಪೂಜ್ಯರ ಪೂರ್ತಿ ಸಾಕ, ಹೌದಾ? ಅದಾದ್ಮೇಲೆ ಮತ್ತೆ ರಾಮಚಂದ್ರಪ್ಪ ಅವರಿಗೆ ಬಂದು ಅವ್ರು ಬಂದಾಗ ಸಹ ಅದನ್ನ ಅಲೋಕೇಶನ್ 250 ಕೋಟಿ ಕೊಟ್ಟಿದ್ರು. ಪರಮಪೂಜ್ಯರು ಬೇಡ, ಒಂದೇ ಸರಿಗೆ ಇನ್ನು 500-650 ಕೋಟಿ ಒಂದೇ ಕಂತಲ್ಲೇ ಬಿಡುಗಡೆ ಮಾಡಿ ಅಂತೇಳಿ ಪಾಪ ಇವರೆಲ್ಲ ಸಾಕಷ್ಟು ರಾಮಚಂದ್ರಪ್ಪ ಅವರು ಮಿನಿಸ್ಟರ್ಗಳೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ, ಅದಲ್ಲ? ಹಾಗಾಗಿ ಈ ಯೋಜನೆ 3 ಮುಖ್ಯಮಂತ್ರಿ ಸಂಬಂಧಪಟ್ಟಂಗೆ ಆಂಜನೇಯ ಸಾಹೇಬ್ರ ಹೌದಾ, ಆಂಜನೇಯ ಸಾಹೇಬ್ರು, ಮಲ್ಲಿಕಾರ್ಜುನ್ ಎಂ ಬಿ ಪಾಟೀಲ್ ಇದಕ್ಕೆಲ್ಲ ಮುಖ್ಯವಾಗಿ ಜೊತೆಗೆ 2 ಯೋಜನೆಗೆ ದುಡ್ಡು ಕೊಟ್ಟಂಥವ್ರು ಇವರೆಲ್ಲ ತಾಲೂಕಿಗೆ ಒಪ್ಪಿಗೆ ಕೊಟ್ಟರೆ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾಗಿದ್ದು ಅತೀಕ್ ಅಂತ ಎಲ್ಕದಿಕ್ಕೆ ಈಗ ಫೈನಾನ್ಸ್ ಸೆಕ್ರೆಟರಿ ಇದ್ದಾರೆ. ಅವರು ನನಗೆ ನನ್ನ ಕಾಲೇಜ್ ಮೇಟ್ಸ್ ಅವರು ನನ್ನ ಸೀನಿಯರು ಸರ್ ಹಿಂಗೆಲ್ಲ ಆಗಿಬಿಡುತ್ತೆ ಅಂತ ಕೇಳಿದಾಗ ಅತೀಕ್ ಅವಾಗ ಒಳಗೆ ಹೋಗಿ ನಾವು ಇಬ್ಬರು ಬಯಸ್ಕೊಂಡು ಬಂದಿದ್ವಿ. ಯಾರು ನಾವು ಆಂಜನೇಯರೇ ಕೊಡೋದಿಲ್ಲ ನೋಡ್ರಿ ಅಂತ, ರಾಷ್ಟ್ರೀಯ ಮಂದಿರ ನೀವು ಬಜೆಟ್ ಮಾಡ್ತಾ ಇದ್ರು. ಅವಾಗ ಅತೀಕ್ ಸಾಹೇಬ್ ಸರ್ ಹಿಂಗೆ ಆಗಿಬಿಡುತ್ತೆ ಅಂತ ಹೇಳಿದಾಗ ಅವರು ಅಡ್ಜಸ್ಟ್ ಮಾಡಿಲ್ಲ. ಅವ್ರು ಅಡ್ಜಸ್ಟ್ ಮಾಡಲಿಲ್ಲ ಅಂದರೆ ಈ ಯೋಜನೆ ಆಗ್ತಿರಲಿಲ್ಲ. ಬಜೆಟ್ನಾಗ ಸೇರಿಲ್ಲ ಅಂದರೆ ಮತ್ತಿಲ್ಲ. ಹಾಗಾಗಿ ಸೇರಿದ್ದಕ್ಕೆ ಮತ್ತೆ ರಾಮಚಂದ್ರಪ್ಪ ಅವರು MLA ಆಗಿ ಮತ್ತೆ ಈಗ 1 ವರ್ಷದಲ್ಲಿ ದೇವದತ್ತ ಸಹ ಎಲ್ಲೆಲ್ಲಿ ಸಮಸ್ಯೆ ಇರ್ತವಲ್ಲ ಅದನ್ನೆಲ್ಲ ಸಮಸ್ಯೆ ಬಗ್ಗೆ